3 trillion ಎಕಾನಮಿ, ಗೋಯಿಂಗ್ ಟು ಬಿ ಅ 5 trillion ಎಕಾನಮಿ, 5 trillion ಎಕಾನಮಿ. ಇಂಥ ಟೈಮ್ನಲ್ಲಿ ಬಿಸ್ನೆಸ್ನಲ್ಲಿ ಹೊಸ ಸಾಧ್ಯತೆಗಳನ್ನು ಹುಡುಕೊಂಡು ಹೊರಟಿರುವಂಥವ್ರನ್ನೇ. ಇದನ್ನೇ 1990ರ ದಶಕದಲ್ಲಿ ಮಾಡೋದಕ್ಕಾಗ್ತಿತ್ತಾ? ಇಲ್ಲ. ಬಹಳ ಡಿಸಪಾಯಿಂಟಿಂಗ್ ವಾತಾವರಣ ಇತ್ತು 1990ರ ದಶಕದಲ್ಲಿ. ನಾವು ಚೈನಾ ಹೆಚ್ಚು ಕಡಿಮೆ ಆಗಿನ ಕಾಲದಲ್ಲಿ 1985 90 ತನಕ ತೆಗೆದು ನೋಡಿ, GDP ನಮ್ಮದು ಚೈನಾದು ಸೇಮ್ ಇತ್ತಷ್ಟು. ವಿ ವರ್ ಈಕ್ವಲ್. ಆ ದೇಶದಲ್ಲಿ ಏನೋ ಒಂದು ಮ್ಯಾಜಿಕ್ ಆಯ್ತಪ್ಪ. ಅದು ಹೆಂಗೆ ಶೂಟಪ್ ಆದರು ಅಂದರೆ, ನಾವು ದೇ ಆರ್ 18 trillion ಎಕಾನಮಿ, ವಿ ಆರ್ ಡ್ರೀಮಿಂಗ್ ಟು ಬಿ ಅ 5 trillion ಎಕಾನಮಿ. ದೇ ಆರ್ 18 trillion ಎಕಾನಮಿ. ಚೀನಾನ ಭಾರತ ಸದ್ಯದ ಮಟ್ಟಿಗೆ ಎಕಾನಮಿಯನ್ನು ಬೀಟ್ ಮಾಡೋ ಕನಸು ಸಹಿತ ಕಾಣೋದಕ್ಕಾಗೋದಿಲ್ಲ. ಆಗುತ್ತದೆ, ಮುಂದೊಂದು ದಿವಸ ಆಗೋದಿಲ್ಲ ಅಂತ ಹೇಳೋದಿಲ್ಲ. ಬಟ್ ನೋಡಿ, ನಾನು 1ನೇ ಕ್ಲಾಸ್ನಲ್ಲಿದ್ದಾಗ ನನಗೆ ಸಮಾನವಾಗಿದ್ದಂಥ ದೇಶ, ನನ್ನ ದೇಶಕ್ಕೆ ಸಮಾನವಾಗಿದ್ದಂಥ ದೇಶ ಇವತ್ತು ಆ ಎತ್ತರಕ್ಕೆ ಹೋಗ್ಬಿಡ್ತು. ನಮ್ಮೊಂದು ಸ್ವಲ್ಪ ಹಿಂದೆ ಬಿತ್ವಿ. ಈಗ ಒಂಚೂರು ಓಪನ್ ಅಪ್ ಆಗ್ತಾ ಇದೆ. ವಿ ಆರ್ ಡ್ರೀಮಿಂಗ್ ಆಫ್ 5 trillion ಎಕಾನಮಿ. ವಿ ವಿಲ್ ಬಿ ದ 3rd largest ಎಕಾನಮಿ. ಏನು, ವಾಟ್ ಡಸ್ ಇಟ್ ಮೀನ್? ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ತನಗಾದ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋದು ಅಂತ. ಆ ಕಾಂಟ್ರಿಬ್ಯೂಷನ್ ಅತಿ ಹೆಚ್ಚು ಬರಬೇಕಾಗಿರೋದು ನಿಮ್ಮಗಳ ಜಗತ್ತಿನಿಂದ, ಬಿಸ್ನೆಸ್ ಜಗತ್ತಿನಿಂದ ಬರುತ್ತೆ. ಅದು ಯಾಕೆ ಆ ಮೈಂಡ್ಸೆಟ್ ಇದೆಯೋ ಗೊತ್ತಿಲ್ಲ. ದುಡ್ಡು ಮಾಡಿದವ್ರ ಬಗ್ಗೆ ದ್ವೇಷ, ಬಿಸ್ನೆಸ್ ಮಾತೆತ್ತಿದ್ರೆ ಅದಾನಿ ಅಂಬಾನಿ ಅನ್ನೋದು ಗೊತ್ತಿಲ್ಲ. ಅಮೇರಿಕಾದಲ್ಲಿ ಅಷ್ಟು ಜನ ಏನೋ ಮಲ್ಟಿ ಬಿಲಿಯನೇರ್ಸ್ ಆದರಲ್ಲ, ಅವ್ರ ಬಗ್ಗೆ ಯಾವತ್ತೂ ಯಾರು ಕೆಟ್ಟದಾಗ, ಅಮೇರಿಕಾದಲ್ಲಿ ಯಾರು ಕೆಟ್ಟದಾಗ ಮಾತಾಡಿದ್ದು ನೋಡಿಲ್ಲ. ಈ ಮೈಕ್ರೋಸಾಫ್ಟ್ ಸಂಸ್ಥಾಪಕರ ಬಗ್ಗೆ ಅಥವಾ ಫೇಸ್ಬುಕ್ ಸಂಸ್ಥಾಪಕರ ಬಗ್ಗೆ, ಆ ದೇಶದಲ್ಲಿ ಮಾರ್ಕ್ ಜುಕರ್ಬರ್ಗ್ ನೋಡ್ಕೊಂಡು ಸರ್ಕಾರ ನಡೀತಿದೆ, ಅವನಂದ್ರೆ ಏನಾದರೂ ಕೊಟ್ಬಿಡ್ತೀರಿ. ದೇ ಆರ್ ರೆಸ್ಪೆಕ್ಟೆಡ್ ದೇರ್. ಈ ನಮ್ಮ ದೇಶದಲ್ಲಿ ಇದೊಂದು ವಾತಾವರಣ ಯಾಕೋ ಗೊತ್ತಿಲ್ಲ. ಸ್ವಲ್ಪ ದುಡ್ಡು ಮಾಡಿದಾನೆ ಅಂದ್ರೆ ಸ್ಟಾರ್ಟ್. ನಾವು ಕುತ್ಕೊಂಡು ಮಾತಾಡ್ತಾ ಇದ್ವಿ, ಡಿಮಾನಿಟೈಸೇಷನ್ ಏನೋ ಲಾಭ ಏನಾಯಿತು, ತೋರ್ಸೋದಕ್ಕೆ ಲಾಭ ಅಂತೇನೋ ಇಲ್ಲ. ಬಟ್ ಜನ ಸ್ಯಾಟಿಸ್ಫೈ ಆದ್ರಂತ, ದೇಶದ ಜನ ಸ್ಯಾಟಿಸ್ಫೈ ಆದ್ರಂತ. ಯಾಕೆ ಸ್ಯಾಟಿಸ್ಫೈ? ಫಸ್ಟ್ ಆಫ್ ಆಲ್ ಮಿಡಲ್ ಕ್ಲಾಸ್, ನಮ್ಮ ದೇಶ ಮಿಡಲ್ ಕ್ಲಾಸ್. ಜನ ಏನು ಅನ್ಫೋಟ್ರು, ದುಡ್ಡಿರೋರು ಹೊಡ್ತಾ ಬಿತ್ತಿದ್ರಿಂದ ಅಂತ. ಸ್ಯಾಟಿಸ್ಫೈಡ್ ಕ್ಲಾಸ್. ಯಾರೋ ಏನೋ ಮನೇಲಿ ದುಡ್ಡು ಇಟ್ಕೊಂಡಿದ್ರಂತೆ, ಹೋಗಿ ಸುಟ್ಟುಬಿಟ್ರಂತೆ. ಯಾರೋ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಂತೆ, ಕಂಡವ್ರು ಕೊಟ್ಟು 5-5 ಲಕ್ಷ ಅಕೌಂಟ್ಗೆ ಹಾಕಿಸ್ಬಿಟ್ರಂತೆ. ಇದು ವಾಪಸ್ ಬರ್ತಾನೆ ಇಲ್ವಂತೆ. ದುಡ್ಡಿರೋರಿಗೆ ತೊಂದರೆ ಆಯಿತು. ಸ್ಯಾಟಿಸ್ಫೈಡ್ ವಿ ಆರ್. ಹಂಗಿದೀವಿ ನಾವು. ಅದ್ಯಾವುದೋ ಹಿಂಡನ್ಬರ್ಗ್ ರಿಪೋರ್ಟ್ ಅಂತ ಬಂತು. ಅದಾನಿಯ ಶೇರ್ಗಳು ಬಿದ್ದೋದು, 4 ಜನ ಕುತ್ಕೊಂಡು ಪಾರ್ಟಿ ಮಾಡ್ತಿದ್ರು. ಅದಾನಿ ಶೇರ್ ಬಿದ್ದೋಗಿದ. ವಿಚಿತ್ರ ಮನಸ್ಥಿತಿಲಿದ್ದೀವಿ ನಾವು. ಈ ದುಡ್ಡು ಅದು ಸ್ಯಾಡಿಸ್ಟಿಕ್ ಅಂತಿರೋ, ಅಥವಾ ಅದು ಆ ಎತ್ತರಕ್ಕೆ ನಾವು ಏರಕ್ಕೆ ಆಗ್ತಿಲ್ಲ ಅನ್ನೋ ಒದ್ದಾಟ ಅಂತಿರೋ, ಆ ಮೈಂಡ್ಸೆಟ್ಟಲ್ಲಿ ಇದ್ದೀವಿ ನಾವು. ಅಂಬಾನಿ ಮದುವೆ ಐಷಾರಾಮ ನೋಡ್ರಿ, 75 ಕೋಟಿ ರೂಪಾಯಿ ಕೊಟ್ಟು ಅವಳು ಯಾರೋ ನಾನು ಕರ್ಕೊಂಬಂದು ಡಾನ್ಸ್ ಮಾಡಿಸ್ತಿದ್ದಾನೆ. ಡಾನ್ಸ್ ಮಾಡಿಸ್ತಿ. ಅರೆ, ಅವನ ಒಟ್ಟಾರೆ ಪ್ರಾಪರ್ಟಿ 1% ಕೂಡ ಮದುವೆ ಖರ್ಚಾಗಿಲ್ಲ. ಅವರೇ ನಾಟ್ ಇವನ್ 1%. ನಾವು ಒಂದು ಮಕ್ಕಳದೊಂದು ಮದುವೆ ಮಾಡಬೇಕು ಅಂದರೆ ಹೊಲ ಮನೆ ಮಾರ್ತಾರೆ ನಮ್ಮ ಕಡೆ ಒಂದು ಮದುವೆ ಮಾಡೋದಕ್ಕೆ. ಅವನಿಗೆ ಕೂಲ್ ಸಹಿತ ಹೋದಂಗೆ ಅನಿಸಿಲ್ಲ. ಅದು 1%ನಲ್ಲಿ ಕರ್ಕೊಂಬಂದು ಇಂಟರ್ನ್ಯಾಷನಲ್ ಆರ್ಟಿಸ್ಟ್ಗಳನ್ನು ಕೂಲಿಸ್ ಕಳಿಸದ ಅವನು. ನಾವು ಇಲ್ಲಿ ಕುತ್ಕೊಂಡು ಬಾಯಿ ಹೊಡಕತ್ತೀವಿ, ನೋಡ್ರಿ ಹೆಂಗೆ ಮದುವೆ ಮಾಡ್ತಾರೆ, ಅದೇ ದುಡ್ಡಿನಲ್ಲಿ ಏನು ಮಾಡ್ಬೋದಾಗಿತ್ತು. ನಮ್ಮ ಜನ ಹಿಂಗೆ ಇದೊಂದು ಮೈಂಡ್ಸೆಟ್ಟಿಂದ ಹೊರಗೆ ಬರಬೇಕಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ.